ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರಕ್ಷಿತ್ ಅಂತ UNG ಅಗ್ರೋಸ್ ಕಂಪ್ನಿಯಿಂದ. ಓಕೆ ಸರ್, ಹೇಳಿ ಸರ್ ವೀಡರ್ದು ಯಾವ ಥರ ಅಂತ. ನಮ್ದು ಕಂಪ್ಲೀಟ್ ಮ್ಯಾನ್ಯುಯಲ್ ವೀಡರ್ಸ್ ನ ಪ್ರಮೋಟ್ ಮಾಡ್ತಾ ಇದೀವಿ. ಯಾವುದು ಕೂಡ ಪೆಟ್ರೋಲ್ ಆಪರೇಟೆಡ್, ಡೀಸೆಲ್ ಆಪರೇಟೆಡ್, ಹೆವಿ ಮಷಿನ್ಸ್ ಏನಿಲ್ಲ. ಎಲ್ಲ ಇಂಟರ್ ಕ್ರಾಪ್ ಕಲ್ಟಿವೇಶನ್ಗೆ, ವೀಡ್ ಮ್ಯಾನೇಜ್ಮೆಂಟ್ಗೆ ಯೂಸ್ ಮಾಡೋಂಥ ಟೂಲ್ಸ್ ಇವೆಲ್ಲ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಹೆಂಗೆ ಅಂದ್ರೆ ಅರ್ಧ ಎಕರೆ 1 ಎಕರೆ ಫಾರ್ಮರ್ಸ್ ಏನಿರ್ತಾರಲ್ಲ, ವೆಜಿಟೇಬಲ್ ಬೆಲ್ಟ್ ಜಾಸ್ತಿ ಕೋಲಾರ ಚಿಕ್ಕಬಳ್ಳಾಪುರ, ಅಲ್ಲಿಗೆ ಅಂತ ನಾವು ಮ್ಯಾಕ್ಸಿಮಮ್ ಪ್ರಮೋಟ್ ಮಾಡ್ತಾ ಇದೀವಿ. ಇವಾಗ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆ ಸಪ್ಲೈ ಆಗ್ತಾ ಇದೆ. ಇದು ನೋಡಿ ಸಿಂಗಲ್ ರೋಲರ್ ವೀಡರ್ ವಿತ್ 5 ಟೈನ್ ಅಟ್ಯಾಚ್ಮೆಂಟ್ ಅಂತ. ಅಂದ್ರೆ ಹಿಂದೆಗಡೆ 5 ನೇಗ್ಲು ಇರುತ್ತೆ. ಇಲ್ಲಿ ಸುತ್ತಮುತ್ತ ವೈಟ್ ಫೀಲ್ಡ್ ಈ ಕಡೆ ಎಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಬೆಳೀತಾರೆ, ಬೆಂಗಳೂರು ಪಕ್ಕದಲ್ಲೇ ಇರೋದ್ರಿಂದ. ಒಂದು ಸಣ್ಣ ಎಕರೆ 1/4 ಎಕರೆ ಈ ತರ ಜಾಗದಲ್ಲಿ ಒಂದ್ಸರಿ ಟ್ರಾಕ್ಟರ್ ಕರ್ಸಿದ್ಮೇಲೆ ಒಂದ್ಸರಿ ರೈಸ್ ಬೆಡ್ ಸಿಸ್ಟಮ್ ಅಲ್ಲಿ ವೆಜಿಟೇಬಲ್ಸ್ ಏನ ಮಾಡ್ತಾ ಇದ್ರೆ ಎರಡನೇ ಸರ್ತಿ ಮತ್ತೆ ಟ್ರಾಕ್ಟರ್ ಕರ್ಸಲ್ಲ. ಇದ್ರ ಮುಖಾಂತರ ಸಾಯಿಲ್ ಲೂಸ್ ಮಾಡ್ಕೊಂಡು ಅದ್ರ ಮೇಲೆ ಕಾಂಪೋಸ್ಟ್ ಅಪ್ಲೈ ಮಾಡಿ ಇದ್ ಮಾಡ್ತಾರೆ. ಉಲ್ಟಾ ತಿರ್ಸಿದ್ರೆ ಬ್ಲೇಡ್ ಇರುತ್ತೆ, ಬೀಡ್ಸ್ ನ ಕಟ್ ಮಾಡ್ತೀನಿ. ಇದನ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಹಿಂದೆ ಇರುವಂತ ಈ ಬ್ಲೇಡ್ ಇದೆಯಲ್ಲ, ಈ ಬ್ಲೇಡ್ ಬೀಡ್ಸ್ ನ ಕಟ್ ಮಾಡುತ್ತೆ. ನಾವೆಲ್ಲ 14 ಡೇಸ್ ಶೆಡ್ಯೂಲ್, 15-20 ಡೇಸ್ ಒಳಗೇನೆ ನಾವು ಬೀಡ್ಸ್ ನ ಕಂಟ್ರೋಲ್ ಮಾಡಿದ್ರೆ ಈ ತರ ಟೂಲ್ಸ್ ಅಲ್ಲಿ ಮಾಡಬಹುದು. ಒನ್ಸ್ ನಾವು 2 ಇಂಚ್ 3 ಇಂಚ್ ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬೆಳೆದ್ಬಿಟ್ರೆ ಇದ್ರಲ್ಲೆಲ್ಲ ಆಗಲ್ಲ. ಇನ್ನೊಂದು ಕರೆಕ್ಟ್ ಆಗಿ ಬೀಡ್ಸ್ ಮ್ಯಾನೇಜ್ ಮಾಡ್ಬೇಕಂದ್ರೆ 14 ಡೇಸ್ ಶೆಡ್ಯೂಲ್. ಇದ್ರದ್ದು ಕಾಸ್ಟ್ ಬಿಡಿ ಸರ್. ಇದು ಒಂದು 5,500 ರೂಪಾಯಿ ಆಗುತ್ತೆ. 5,500 ಆಗುತ್ತೆ. ಓಕೆ ಸರ್, ಈಗ ಎಷ್ಟು ದಿನ ಬರುತ್ತೆ ವಾರಂಟಿ ಅಥವಾ ಏನು? ವಾರಂಟಿ ಏನಿಲ್ಲ, ಬಟ್ ಯಾವುದೇ ಸಮಸ್ಯೆ ಇಲ್ಲ. ತಗೊಂಡವರೆಲ್ಲ 2 ವರ್ಷ 3 ವರ್ಷ ತನಕ ಆರಾಮಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಬೇರೆ ಏನು ಕಂಪ್ಲೇಂಟ್ ಬರಲ್ಲ. ಯಾವುದೇ ನಟ್ಟು ಬೋಲ್ಟ್ ಹೋದ್ರು ಕೂಡ ತುಂಬಾನೇ ಕ್ವಾಲಿಟಿ ಇದೆ, ಯಾವ್ದು ಹೋಗಲ್ಲ. ಈ ಬ್ಲೇಡ್ ನಿಮ್ಗೆ 2 ವರ್ಷ ಬರುತ್ತೆ, ಬಿಕಾಸ್ ಇದ್ ಮೇಡ್ ಆಫ್ ಸ್ಟೈನ್ಲೆಸ್ ಸ್ಟೀಲ್. ಇದು ಸಿಂಗಲ್ ರೋಲರ್ ವೀಡರ್ ವಿತ್ 5 ಟೈನ್ಸ್ ಅಟ್ಯಾಚ್ಮೆಂಟ್. ಓಕೆ ಸರ್. ಇದು ಬಂದು ಡಬಲ್ ವೀಲ್ ಹಾರೋ, ಸಿಂಗಲ್ ವೀಲ್ ಹಾರೋ ಕಂಪ್ಲೀಟ್ ಸೆಟ್ ಅಂತ ಬರುತ್ತೆ. ಓಕೆ ಸರ್. ಇದರಲ್ಲಿ ಏನೇನ್ ಬರುತ್ತೆ ಅಂದ್ರೆ 12 ಇಂಚಿನ ಹಲಗು ಬ್ಲೇಡ್ ಹೋ ಅಂತ ಕರಿತೀವಿ. ಇನ್ನೊಂದು 5.5 ಇಂಚ್ ಅಡ್ಜಸ್ಟ್ ಮಾಡುವಂತದ್ದು ಹೋಗಳು ಬರುತ್ತೆ, ಅಟ್ಯಾಚ್ಮೆಂಟ್ 2 ಸೈಡು. ಇನ್ನೊಂದು ಬಂದು ರಿಡ್ಜರ್ ಬರುತ್ತೆ, ಈ ಮಣ್ಣೇರ್ ಹಾಕುವಂತದ್ದು ಆ ತರ ಆಪರೇಷನ್ಸ್ಗೆ. ಮತ್ತೆ ಇನ್ನೊಂದು ಬಂದು ಡಿಸ್ಕ್ ಬರುತ್ತೆ, ಆ ತರ 3x3 ಡಿಸ್ಕ್. ಅದು ಏನ್ ಮಾಡುತ್ತೆ, ಸಾಯಿಲ್ ಕೆಳಗಿಂದ ಮೇಲಕ್ಕೆ ಇದು ಮಾಡುತ್ತೆ. ತುಂಬಾ ಈಸಿ, ಯಾರು ಬೇಕಿದ್ರು ಕೆಲಸ ಮಾಡಬಹುದು. ಇಲ್ಲಿ ಗಟ್ಟಿನೆಲ್ಲ ಇದ್ರೂ ಇಲ್ಲೆಲ್ಲ ಯೂಸ್ ಮಾಡಿ ಈ ತರ ಇದೆ. ಸೇಮ್ ಇದೇ ತರಾನೇ ಸಿಂಗಲ್ ವೀಲ್. ಸಿಂಗಲ್ ವೀಲ್ಗೆ ಇದು ಡಬಲ್ ವೀಲ್ಗೆ ಬೇರೆ ಡಿಫರೆನ್ಸ್ ಏನಿಲ್ಲ ಸರ್. ಏನು ಇದು ಈ ತರ ಇದೆ, ಇದು ಡಿಸ್ಕ್ ಈ ತರ ಇದೆ. ಹೌದು, ಇದು ಡಿಸ್ಕ್ ಏನ್ ಮಾಡುತ್ತೆ ಅಂದ್ರೆ ಕೆಳಗಡೆ ಇರುವಂತ ಸಾಯಿಲ್ ಲೂಸ್ನಿಂಗ್ ಮತ್ತೆ ಮೇಲ್ಗಡೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಏನ್ ಹಾಕಿರ್ತೀವಲ್ಲ, ಫಾರ್ಮ್ ಆಡ್ ಮ್ಯಾನ್ಯೂರ್, ಅದನ್ನ ಮೇಲೆ ಕೆಳಗೆ ಡಿಸ್ಕ್ ಏನ್ ಮಾಡುತ್ತೆ, ಮೇಲಿನ ಕೆಳಗೆ ಕೆಳಗಿನ ಮೇಲಕ್ಕೆ ಮಾಡುತ್ತೆ. ಓಕೆ ಸರ್, ಈಗ ನಾವು ಅದನ್ನ ಎಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಇಷ್ಟು ಜಾಗ ಅಂದ್ರೆ ಯಾವ ತರ ಅಂತ? ಹೌದು, ಇದು ಹೆಂಗೆ ನಾನು ಹೇಳದ್ನಲ್ಲ, ಆಲ್ಮೋಸ್ಟ್ ಒಂದು ಬೆಳೆಗಳ ಮಧ್ಯೆ ಪಾತ್ವೆ ಇರುತ್ತೆ ನಾವು ಓಡಾಡೋದಕ್ಕೆ, ಆ ಜಾಗದಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ನಾವು ಆಲ್ಮೋಸ್ಟ್ ಮಲ್ಚಿಂಗ್ ಮಾಡಿ ಬೆಳೆ ಇವಾಗ ನೋಡಿ 2 ಸೈಡು ಮಲ್ಚ್ ಮಾಡಿ ಬೆಳೆ ಬೆಳೀತಾ ಇರ್ತೀವಿ. ಈ ಮಧ್ಯದಲ್ಲಿ ನಾವು ಓಡಾಡುವಂತ ಜಾಗ ಇರುತ್ತೆ, ಅಲ್ಲಿಗೆ ಕರೆಕ್ಟ್ ಆಗಿ 12 ಫೀಟ್ ಅಂದ್ರೆ 1 ಫೀಟ್ ಅಷ್ಟು 12 ಇಂಚಸ್ ಅಷ್ಟು ಬ್ಲೇಡ್ ಬರುತ್ತೆ. ಆ ಮಧ್ಯದಲ್ಲಿ ಬರುವಂತ ಕಳೆಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಇವಾಗ ಬೆಡ್ ಸಿಸ್ಟಮ್ ಅಲ್ಲಿ ನಾನು ಹೇಳದ್ನಲ್ವಾ, ಇಲ್ಲೆಲ್ಲ ಬೆಡ್ ಸಿಸ್ಟಮ್ ಅಲ್ಲಿ ತರಕಾರಿ ಬೆಳೀತಾರೆ, ಸೊಪ್ಪು ಬೆಳೀತಾರೆ. ಅಲ್ಲಿ ಏನ್ ಮಾಡಿರ್ತೇವೆ, ಹಾರ್ವೆಸ್ಟ್ ಮಾಡಿದ್ಮೇಲೆ ಆ ಬೇರ್ ಸಮೇತ ಕಟ್ ಮಾಡಕ್ ಆಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲಿ ಇದನ್ನ ತಳ್ತಾರೆ. ಅಂದ್ರೆ ಇದು ಹಾರ್ವೆಸ್ಟ್ ಮಾಡಿದ್ಮೇಲೆ ಅಂದ್ರೆ ಏನೇ ಡೆಡ್ ಮ್ಯಾಟರ್ಸ್ ನ ಮಣ್ಣು ಒಳಗಡೆ ಹೋಗಂಗ್ ಮಾಡತ್ತೆ. ಇವಾಗ ಸೊಪ್ಪು ಬೆಳೆದಿರ್ತಾರೆ, ಸೊಪ್ಪೆಲ್ಲ ಕಟಾವ್ ಮಾಡಿ ಹಾರ್ವೆಸ್ಟ್ ಮಾಡಿ ಇದ್ ಮಾಡಿರ್ತಾರೆ, ಬೇರೆಲ್ಲ ಇರುತ್ತೆ. ಆಮೇಲೆ ಇದನ್ನ ಯೂಸ್ ಮಾಡಿದಲ್ಲಿ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಬೀಜ ಹಾಕ್ಬೋದು, ಇಮಿಡಿಯೇಟ್ ಆಗಿ ಸೀಡ್ ಹಾಕ್ಬೋದು, ಫಾರ್ಮ್ ಆಡ್ ಮ್ಯಾನ್ಯೂರ್ ಹಾಕಿ ನೀಟಾಗಿ ಇದ್ ಮಾಡ್ಬಿಟ್ಟು ಇದ್ ಮಾಡ್ಬೋದು. ಇಲ್ಲಿ ಸುತ್ತಮುತ್ತ ಏನಾಗ್ತದೆ, ಇಲ್ಲಿ ಬೆಂಗಳೂರು ಮಾರ್ಕೆಟ್ ಸಪ್ಲೈ ಮಾಡ್ತಾರಲ್ಲ, ಸಣ್ಣ ಸಣ್ಣ ಜಾಗದಲ್ಲಿ ಮಾಡ್ಕೊಂತಾರೆ, ಅವ್ರಿಗೆ ತುಂಬಾ ಯೂಸ್ಫುಲ್ ಇದೆ. ಆ ತರ ಪರ್ಪಸ್ ಯೂಸ್ ಮಾಡ್ತೀವಿ. ಮೂವ್ ಮಾಡಿ ಸರ್. ಇದರಲ್ಲಿ ಈ ಡಿಸ್ಕ್ ಅನ್ನ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಈ ತರ ಇನ್ನ ಶಿಫ್ಟ್ ಮಾಡಬಹುದು, ಅವಾಗ ಇನ್ನು ಜಾಸ್ತಿ ಕೆಲಸ ಮಾಡುತ್ತೆ. ಇಲ್ಲಿ ಎಲ್ಲ ತಳ್ಳಾಡ್ತಾರೆ ಅಂತ ಸ್ಟ್ರೈಟ್ ಆಗಿರ್ಲಿ, ಏನು ಸಮಸ್ಯೆ ಆಗಬಾರ್ದು ಅಂತ ಇದೆ ನೋಡಿ. ಈ ತರ ಗಟ್ಟಿನೆಲ್ಲ ಇರೋದ್ರಿಂದ ಹೌದು, ಮೇಲಿನ ಕೆಳಗೆ ಕೆಳಗಿನ ಮೇಲೆ ಆಗತ್ತೆ. ಇಲ್ಲಿ ನೋಡಿ, ಇದು ಮ್ಯಾನ್ಯುವಲ್ ಹಾಗರ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಇವಾಗ ಯಾವ್ದೋ ಗಿಡ ಹಾಕ್ಬೇಕು. ಈಗ ನನ್ಗೆ ಇಲ್ಲಿ ತುಂಬಾ ಜನ ಪ್ಲಾಂಟ್ಸ್ ತಗೊಂಡ್ ಹೋಗಿದ್ದಾರೆ, ಇಲ್ಲಿ ಅವಕಾಡೋ ಅದೆಲ್ಲ ಮನೆ ಮುಂದೆ ಒಂದ್ 3-4 ಗಿಡ, 10 ಗಿಡ ಅದೆಲ್ಲ ತಗೊಂಡ್ ಹೋಗ್ತಾರೆ. ಅವ್ರಿಗೆ ಪೆಟ್ರೋಲ್ ಮಷೀನ್ ನಲ್ಲಿ ಆಗರ್ ಮಾಡೋದು, ಕೈಯಲ್ಲಿ ಮಾಡೋದು ಕೂಡ ಕಷ್ಟ, ಬಿಕಾಸ್ ಕೈಯಲ್ಲಿ ಹಿಂಗ್ ಮಾಡಿ ತೆಗಿಬೇಕು. ಬಟ್ ಇದರಿಂದ ಒಂದು ಗುಂಡಿನ ಒಂದು 10 ನಿಮಿಷಕ್ಕೆ ಕೈಯಲ್ಲಿ ಮಾಡೋದನ್ನ ಇದರಲ್ಲಿ 1-2 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಮಾಯಿಶ್ಚರ್ ಇರಬೇಕು. ಇಲ್ಲಿ ಮಾಯಿಶ್ಚರ್ ಇಲ್ಲ, ಈ ಮಣ್ಣು ಇದ್ರೊಳಗೆ ಕಲೆಕ್ಟ್ ಆಗತ್ತೆ, ಆದ್ಮೇಲೆ ತೆಗ್ದು ಹಿಂಗ್ ಹೊರಗೆ ಕೊಡುತ್ತಾರೆ. ಸೊ ಈ ತರ ಹಿಂಗೆ ಒಳಗೆ ಹೋಗ್ತಾ ಇರುತ್ತೆ. ಹೌದು. ಓಕೆ ಸರ್, ಅಪ್ ಟು 2 ಫೀಟ್ ತನಕ ನಾವು ತೆಗಿಬಹುದು. ಓಕೆ ಸರ್, ರೈಟ್ ಇಲ್ಲ ಸರ್, ಇದೇನು ರೈಟ್?
ಸರ್ ಇದು ಕಂಪ್ಲೀಟ್ ಸೆಟ್ ಅರೌಂಡ್ 7,000 ಆಗುತ್ತೆ. Okay. ಇದರಲ್ಲಿ 4 ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಓಕೆ ಇದು ಕಂಪ್ಲೀಟ್ ಸೆಟ್ 5,500 ಆಗುತ್ತೆ. ಓಕೆ ಸರ್. ಇದರಲ್ಲೂ 3-4 ಅಟ್ಯಾಚ್ಮೆಂಟ್ ಬರುತ್ತೆ. ಓಕೆ ಇದು ಬಂದು 1,800 ಆಗುತ್ತೆ ಮ್ಯಾನ್ಯುವಲ್ ಆಗರ್. ಓಕೆ 1,800. 1,800. ಸಿಂಗಲ್ ರೋಲರ್ ವೀಡರ್ ಅಂತ ಕರಿತೀವಿ. ಓಕೆ ಸರ್. ಇದು ಎಲ್ಲಾ ತರಕಾರಿ ಬೆಳೆಯಲ್ಲಿ ಓಕೆ ಮತ್ತೆ ಪಾತ್ ಬೇಸ್ ಅಲ್ಲಿ ಕಡ್ಲೆಕಾಯಿ ಶೇಂಗಾ ಬೆಳಿತಾರಲ್ಲ ಹೌದು. ಅವ್ರು ತುಂಬಾ ಯೂಸ್ ಮಾಡ್ತಾರೆ. ಓಕೆ ಶೇಂಗಾ ಸೂರ್ಯಕಾಂತಿ ಈ ಕಡೆ ಏನ್ ಮಧ್ಯದ ಸ್ಪೇಸಿಂಗ್ ಅಲ್ಲಿ ಕಳೆಗಳು ಬರುತ್ತಲ್ಲ ಓಕೆ ಸರ್. ಅಲ್ಲಿ ಸರ್ ಈಗ ಭತ್ತ ಬೆಳಿತಾರಲ್ಲ ಅವ್ರು ಯೂಸ್ ಮಾಡ್ತಾರಲ್ಲ ಆ ಇಲ್ಲ ಸರ್ ಅದಕ್ಕೆ ಇದಾಗಲ್ಲ. ಇದಾಗಲ್ಲ. ಓಕೆ ಇದೆಲ್ಲ ಬರೀ ವೆಜಿಟೇಬಲ್ಸ್. ಇದು ಆಪರೇಟ್ ಮಾಡೋದು ತೋರಿಸ್ಬೇಕಾ? ಸರಿ ಸರ್. ತುಂಬಾ ಈಸಿ, ಯಾರು ಕೂಡ ಆಪರೇಟ್ ಮಾಡಿ ಸುಮ್ಮನೆ ಇಷ್ಟೇ ಆಪರೇಷನ್. ಈ ವೆಯ್ಟ್ ಕಂಪ್ಲೀಟ್ ಯಾರಿಗೂ ಕೂಡ ವೆಯ್ಟ್ ಬಂದು ಇದು ತಗೊಳುತ್ತೆ, ಓಕೆ ಮೋಷನ್ ಇದು ತಗೊಳುತ್ತೆ. ಈ ಬ್ಲೇಡ್ ಏನ್ ಮಾಡುತ್ತೆ, ಬೀಡ್ಸ್ ನ ಕಟ್ ಮಾಡುತ್ತೆ. ಓಕೆ ಸರ್ ಏನು ಕಾಸ್ಟ್ ಇದು? ಇದು 2,500 ಆಗುತ್ತೆ. 2,500. 2,500. ಸರ್ ಅಲ್ಲಿ ಒಳಗಡೆ ಬನ್ನಿ, ಇದೆಲ್ಲ ಇದೆ. ಇದೊಂದು ತೋರಿಸ್ಬಿಡಿ ಸರ್. ಇದು ಅದೊಂದು ಎರಡನ್ನು ಇದಾ? ಓಕೆ ಅದೇನು ಯೂಸ್ ಅಂತ ಸರ್ ಇದು ರಿಡ್ಜರ್ ಅಂತ ಕರಿತೀವಿ, ಹ್ಯಾಂಡ್ ರಿಡ್ಜರ್. ಓಕೆ ಇದು ಅರ್ಥಿಂಗ್ ಅಪ್ ಆಪರೇಷನ್ಸ್ ಯೂಸ್ ಮಾಡ್ತೀವಿ. ಅರ್ಥಿಂಗ್ ಅಪ್ ಮಣ್ಣೇರ್ ಹಾಕುವಂತ ಕೆಲಸ ಮಾಡ್ತಾರಲ್ಲ. ಓಕೆ ಓಕೆ ಕಡ್ಲೆಕಾಯಿ, ಆಮೇಲೆ ಕ್ಯಾಬೇಜ್, ಕಾಲಿಫ್ಲವರ್, ಎಲೆಕೋಸು, ಹೂಕೋಸು, ಓಕೆ ಅವ್ರುಗಳು ಮಣ್ಣೇರ್ ಹಾಕುವಂತ ಕೆಲಸ ಮಾಡ್ಲೇಬೇಕು. ಯಾವಾಗ ಪ್ಲಾಂಟಿಂಗ್ ಮಾಡಿ 30 ಡೇಸ್ಗೆ. ಅಲ್ಲಿಗೆ ಬಗ್ಗಿ ಕುದ್ಲಿಲ್ ಮಾಡ್ತಾರಲ್ಲ ಅವರು ಇದನ್ನ ಯೂಸ್ ಮಾಡ್ತಾರೆ. ವೆರಿ ಈಸಿ. ಇಲ್ಲಿ ಹಿಂದೆಗಡೆ ಒಂದು ಸಪೋರ್ಟಿಂಗ್ ಗ್ರಿಪ್ ಸಿಗುತ್ತೆ, ಓಕೆ ಡಿ ಹ್ಯಾಂಡಲ್ ಅಂತ ಕರಿತೀವಿ. ಈಸಿಲಿ ಮಣ್ಣಿಗೆ ಎಳಿತಾ ಹೋದ್ರೆ ಮಣ್ಣು ಎರಡೂ ಸೈಡ್ ಅಲ್ಲಿ ಮಣ್ಣು ಕಲೆಕ್ಟ್ ಆಗುತ್ತೆ. ಕಾಸ್ಟ್ ಏನು ಸರ್ ಇದ್ದು? ಇದು 680 ರೂಪಾಯಿ ರಿಡ್ಜರ್, ಓಕೆ 450 ರೂಪಾಯಿ ಹ್ಯಾಂಡಲ್. ಓಕೆ ಈಗ ನಾನು ಏನ್ ಹೇಳ್ತಾ ಇದೀನಿ ಎಲ್ಲ MRP ಪ್ರೈಸ್ ಹೇಳ್ತಾ ಇದೀನಿ. ಓಕೆ ಸರ್. ಇದು ಒಂದು. ಓಕೆ ಸರ್ ಇದು ನಮ್ಮ ಇದು ಆಸಿಲೇಟಿಂಗ್ ಹೋ ಅಂತ ಕರಿತೀವಿ, Okay. ಸ್ಟಿರಪ್ ಹೋ ಅಂತ ಕೂಡ ಕರಿತೀವಿ. ಈ ಆಸಿಲೇಟಿಂಗ್ ಅಂತಂದ್ರೆ ಏನಂದ್ರೆ ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ಆಕ್ಷನ್ ಇದೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಹಿಂದೆ ಬರ್ಬೇಕಾದ್ರೂ ತೆಗೆಯುತ್ತೆ, ಮುಂದೆ ಒಳಕಂತ ತೆಗೆಯುತ್ತೆ. ಓಕೆ ವೆರಿ ಈಸಿ ಟು ಆಪರೇಟ್. ಇದು ತುಂಬಾ ತರಕಾರಿ ಬೆಳೆಗಳು ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಯೂಸ್ ಆಗುತ್ತೆ. ಓಕೆ ನಮ್ಮಲ್ಲಿ ಈಗ ಈ ನಡುವೆ ಒಂದು 4-5 ಇಯರ್ಸ್ ಇಂದ ಇವು ಬಂದಿದೆ. ಓಕೆ ಬಟ್ ಈಗಲೂ ಕೂಡ ಮಾಸ್ ಯೂಸೇಜ್ ಇಲ್ಲ. ಓಕೆ ಬಟ್ ಮುಟ್ಟಿದವರು ತಗೊಂಡವರು ಅನುಭವ ಆಗಿರೋರು ಪ್ರತಿಯೊಬ್ರು ಯೂಸ್ ಮಾಡ್ತಾರೆ, ಎಲ್ರಿಗೂ ಹೇಳ್ತಾ ಇದ್ದಾರೆ. ಓಕೆ ಏನಂದ್ರೆ ಆಲ್ಮೋಸ್ಟ್ ನಮ್ಗೆ ಒಂದು ಎಕರ್ ವೀಡ್ಸ್ ಮ್ಯಾನೇಜ್ ಮಾಡೋದಕ್ಕೆ 8 ಜನ ಹೆಣ್ಣಾಳು 2 ದಿವಸ ತಗೊಂತಾರೆ. ಬಟ್ ಇವುಗಳ ಮುಖಾಂತರ 50 to 40% ತನಕ ನಾವು ಟೈಮು ಮತ್ತೆ ಲೇಬರ್ ಸೇವ್ ಮಾಡ್ಬೋದು. ಓಕೆ ಸರ್. ಏನು ಸರ್ ಅದ್ರ ಕಾಸ್ಟ್ ಅದು? ಸರ್ ಇದು 4 ಸೈಜಲ್ಲಿ ಬರುತ್ತೆ. ಓಕೆ 3.5 ಇಂಚು, 5.5 ಇಂಚು, 7.5 ಇಂಚು ಮತ್ತೆ 10 ಇಂಚು. ಒಂದೊಂದು ರೇಟ್ ಆಗುತ್ತೆ. ಆನ್ ಅನ್ ಆವರೇಜ್ ಜಾಸ್ತಿ ಹೋಗೋದು 7 ಇಂಚು, 5.5 ಇಂಚು, 10 ಇಂಚು. ಓಕೆ 7.5 ಬಂದು 550 ರುಪೀಸ್ ಆಗುತ್ತೆ. 5.5 ಬಂದು 500 ರುಪೀಸ್ ಆಗುತ್ತೆ. ಓಕೆ 10 ಇಂಚ್ ಬಂದು 750 ಆಗುತ್ತೆ. ಓಕೆ ಸರ್. ಹ್ಯಾಂಡಲ್ ಸೆಪರೇಟ್. ಇಲ್ಲಿರುವಂತ ಈ ಹ್ಯಾಂಡಲ್ ಇದೆಯಲ್ಲ, ಓಕೆ ಇದು ಎಲ್ಲಾ ಹ್ಯಾಂಡ್ ಟೂಲ್ಸ್ಗೂ ಆಗುತ್ತೆ. ಓಕೆ ಒಂದೇ ಹ್ಯಾಂಡಲ್ ಎಲ್ಲಾ ಹ್ಯಾಂಡ್ ಟೂಲ್ಸ್ಗೂ ಆಗುತ್ತೆ. ಓಕೆ ಸೊ ಒಬ್ಬ ಫಾರ್ಮರ್ ಬಂದವ್ರು ಏನ್ ಮಾಡ್ತಾರೆ, ಒಂದು ಹ್ಯಾಂಡಲ್ ತಗೊಂತಾರೆ, 5-6 ಐಟಮ್ ತಗೊಂಡು ಹೋಗ್ತಾರೆ, ಮಲ್ಟಿಪರ್ಪಸ್. ಓಕೆ ಇದೊಂದು ಹೇಳ್ಬಿಡಿ ಸರ್, ಏನು ಯೂಸ್ ಅಂತ? ಇದು ಅಷ್ಟೇ, ಸಾಯಿಲ್ ಲೂಸ್ನಿಂಗ್ ಮಾಡಕ್ಕೆ. ಓಕೆ ಇವಾಗ ಯಾವ್ದೋ ಕ್ರಾಪ್ ಹಾಕಿರ್ತಾರೆ, ಸಾಯಿಲ್ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಫರ್ಟಿಲೈಸರ್ ಏನೋ ಒಂದು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಓಕೆ ಅದು ಮಣ್ಣೊಳಗೆ ಹೋಗೋದು ಜಸ್ಟ್ ಹಿಂಗೆ ಮಾಡಿದ್ರೆ ಆಯ್ತು. ನೋಡ್ತೀರಾ? ಸುಮ್ಮನೆ ಮಾಡಿ. ಓಕೆ ಇಷ್ಟೇ. ಓಕೆ ಗೊಬ್ಬರಗಳನ್ನ ಹಾಕಿದಾಗ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಇದ್ರದ್ದು ಇದು ರೈಟ್ ಸರ್ ಇದ್ರದ್ದು ರೇಟು ಸರ್ ಇದು 400 ರೂಪಾಯಿ 5 ಟೈನ್. ಓಕೆ 7 ಟೈನ್ ಬರುತ್ತೆ, ಅಂದ್ರೆ ಇದೇ ತರ 7 ಬರುತ್ತೆ, ಅದು 450 ರೂಪಾಯಿ. ಹ್ಯಾಂಡಲ್ಸ್ ಎಲ್ಲ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದೇ ಹ್ಯಾಂಡಲ್ ಎಲ್ಲದಕ್ಕೂ ಆಗುತ್ತೆ. ಓಕೆ ಸರ್. ನಿಮ್ಗೆ ಹೇಳದ್ನಲ್ಲ, ಓಕೆ ಸರ್. ಬಹಳಷ್ಟು ಟೂಲ್ಸ್ ಇದೆ, ಒಂದು 30 ತರ ಟೂಲ್ಸ್ ಬರುತ್ತೆ ಓಕೆ ವೀಡ್ಸ್ ಮ್ಯಾನೇಜ್ಮೆಂಟ್ಗೆನೆ. ಓಕೆ ಇದು ಎರಡು ಇದೆ ಇದರಲ್ಲಿ ಮುಂದೆಗಡೆ 5 ಟೈನ್ಸ್ ಇದೆ ಟೀತ್, ಹಿಂದೆಗಡೆ ಬಂದು ಬ್ಲೇಡ್ ಇದೆ. ಫ್ರಂಟ್ ಅಲ್ಲಿ ಇವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಒಂದು 15 ಡೇಸ್ ವೀಡ್ಸ್ ಮ್ಯಾನೇಜ್ ಮಾಡಬೇಕು, ಇವ್ರು ಒಂದು 5 ದಿವಸ ಡಿಲೇ ಆಗೋಯ್ತು. ಇದನ್ನ ಇಟ್ಕೊಂಡು ಸಾಯಿಲ್ ಲೂಸ್ ಮಾಡೋದು, ಉಲ್ಟಾ ತಿರುಗಿಸಿದ್ರೆ ಬೇರ್ ಸಮೇತ ಕಟ್ ಆಗತ್ತೆ. ಓಕೆ ಸರ್. ಆ ತರ ಮಾಡತ್ತೆ ಇದು. ಇದೇ ತರದ್ರಲ್ಲಿ ಇನ್ನೊಂದು ತುಂಬಾ ಸ್ವಲ್ಪ ಗಟ್ಟಿ ಗಡ್ಸ್ನೆಲ್ಲ ಇರುತ್ತಲ್ಲ, ಅವ್ರಗಳಿಗೆ ಇದಿದೆ, ಕಲ್ಟಿ ವೀಡರ್ ಸ್ಮಾಲ್ ಲಾರ್ಜ್ ಅಂತ. ಓಕೆ ಲಾರ್ಜ್ ಬಂದು 5 ಟೈಮ್ಸ್ ಇರುತ್ತೆ, ಮತ್ತೆ ಹಿಂದೆ ಬ್ಲೇಡ್ ಇರುತ್ತೆ. ಇದು ಏನ್ ಮಾಡುತ್ತೆ, 3 ಇಂಚ್ ತನಕ ಡೆಪ್ತ್ ಹೋಗುತ್ತೆ ಸಾಯಿಲ್ ಅಲ್ಲಿ. ಇದು ನಮ್ಗೆ ಡ್ಯುಯಲ್ ಪರ್ಪಸ್, ಒಂದು ಗಟ್ಟಿಯಾಗಿದ್ರು ಕ್ಲೀನ್ ಮಾಡ್ಬೋದು,
ಜೊತೆಲಿ ಹಿಂದೆಗಡೆ ಬ್ಲೇಡ್ ಇರುತ್ತೆ. ಅಂದ್ರೆ ಇದು ಸ್ವಲ್ಪ 1.5 ಇಂಚ್ ತನಕ ಹೋಗುತ್ತೆ ಡೆಪ್ತ್, ಇದು 3 ಇಂಚ್ ತನಕ ಹೋಗುತ್ತೆ. ಓಕೆ. ನಿಮ್ಮಲ್ಲಿ ಹಾರ್ವೆಸ್ಟಿಂಗ್ ಯಾವ್ದು ಎಕ್ವಿಪ್ಮೆಂಟ್ ಇಲ್ಲ ಸರ್? ಅಂದ್ರೆ ಇಲ್ಲ ಸರ್, ಹಾರ್ವೆಸ್ಟಿಂಗ್ ಯಾವ್ದು ಇಲ್ಲ. ಓಕೆ. ನಮ್ದು ಕಂಪ್ಲೀಟ್ ಫೋಕಸ್ ಇರೋದೇ ವೀಡ್ಸ್ ಮ್ಯಾನೇಜ್ಮೆಂಟ್ ಗೆ. ಓಕೆ ಸರ್. ಯಾಕಂದ್ರೆ ಅಗ್ರಿಕಲ್ಚರಲ್ ಆಪರೇಷನ್ಸ್ ಅಲ್ಲಿ ವೀಡ್ಸ್ ಒಂದು ಮ್ಯಾನೇಜ್ ಮಾಡ್ಬಿಟ್ರೆ 50% ಕಾಸ್ಟ್ ಆಳಕ್ಕೆ ಹೋಗುತ್ತೆ. ವೀಡ್ಸ್ ಯಾವ್ದು ಹೇಳಿ? ವೀಡ್ಸ್ ಬೆಳೆಯುತ್ತಲ್ಲ, ಎಷ್ಟು ಆಳಕ್ಕೆ ತನಕ ಹೋಗುತ್ತೆ ಸರ್? ಏನ್ ನೋಡಿ, ನಮ್ಮ ಈ ಟೂಲ್ಸ್ ಗಳಿದಾವಲ್ಲ, ಈ ಟೂಲ್ಸ್ ಗಳಲ್ಲಿ ವಿತಿನ್ 15 to 20 ಡೇಸ್ ಅಲ್ಲಿ ಕಳೆ ಬರೋ ಮ್ಯಾನೇಜ್ ಮಾಡ್ಬೇಕು ಅಷ್ಟೇ. ಯಾಕಂದ್ರೆ ನೀವ್ ಯಾವ್ದೇ ತರಕಾರಿಯಲ್ಲಿ ಅಷ್ಟು ಒಳಗ್ ಮ್ಯಾನೇಜ್ ಮಾಡಿದ್ರೇನೆ ನೀವು ಕ್ರಾಪ್ ಕರೆಕ್ಟ್ ಆಗಿ ಮಾಡಕ್ ಸಾಧ್ಯ. ತರಕಾರಿ ಎಲ್ಲ ಅಷ್ಟೊಳಗೆ ಬರೋದು. ಹೌದು, ಅಷ್ಟೇನೆ, ಅಷ್ಟೊಳಗೆ ಮಾಡ್ಬೇಕು. ಇದನ್ನೆಲ್ಲ ನೀವ್ ಯಾವ್ದೋ ಹಣ್ಣಿನ ಬೆಳೆಯಲ್ಲಿ ದೊಡ್ಡ ದೊಡ್ಡ ಕಳೆ ತೆಗಿತೀವಿ ಅಂದ್ರೆ ಆಗಲ್ಲ. ಆತರ ದೊಡ್ಡ ದೊಡ್ಡ ಕಳೆಗೆ ಮಷಿನ್ಸ್ ಸಿಗ್ತಾವೆ, ಯಾಕಂದ್ರೆ ಇಲ್ಲಿ ಎಲ್ಲಾರ ಹತ್ರ ಮಷಿನ್ಸ್ ಇದೆ. ನೀವ್ ಹೇಳ್ತೀರಾ ರೆಫರ್ 1 ಮಂತ್ ಕ್ರಾಪ್ ಯಾವಾಗ ಬರ್ತೋ ಅದು ನೀವ್ ಇವತ್ತು ಕಳೆ ತೆಗಿತೀರಾ, ಮತ್ತೆ 15 ದಿವಸಕ್ಕೆ ಇನ್ನೊಂದ್ಸತಿ ಆಡಿಸ್ಬೇಕು. ಈಗ ನೀವೇ ಮಾಡ್ಬೋದು. ಇವಾಗ ಆಳು ಕಾಯ್ಬೇಕಾದ ಅವಶ್ಯಕತೆ ಇಲ್ಲ. ಒಬ್ಬ ಆಳು ಇಟ್ಕೊಂಡು ಈ ಎಲ್ಲಾ ಟೂಲ್ಸ್ ಇಟ್ಕೊಂಡು ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಸರ್ ಓಕೆ ಸರ್, ಕೊನೆಯದಾಗಿ ನಿಮ್ಮ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್. ಸರ್ ಅಡ್ರೆಸ್ ನಮ್ದು ಲಗ್ಗೆರೆಯಲ್ಲಿ ಸ್ಟಾಕ್ ಪಾಯಿಂಟ್ ಇದೆ, ಗೋಡಾನ್ ಸ್ಟಾಕ್ ಪಾಯಿಂಟ್, ರಾಜಾಜಿನಗರದಲ್ಲಿ ಆಫೀಸು. ಗೋಡಾನ್ ಅಡ್ರೆಸ್ ಹೇಳ್ತೀನಿ. ಬೆಂಗಳೂರಲ್ಲಿ ನಂಬರ್ 32 ಫಸ್ಟ್ ಮೈನ್ ಸೆಕೆಂಡ್ ಕ್ರಾಸ್ ಮುನೇಶ್ವರ ಲೇಔಟ್ ಲಗ್ಗೆರೆ. ಓಕೆ ಸರ್. ಇನ್ನೊಂದು ನಮ್ಮ ಫೋನ್ ನಂಬರ್ ತಗೊಳ್ಳಿ, 9986636773. ಇನ್ನೊಂದು ನಂಬರು 7892332842. ಸರ್ ನಿಮ್ದು ಬ್ರಾಂಚಸ್ ಅಂತ ಬೇರೆ ಕಡೆ ಎಲ್ಲೆಲ್ಲಿದೆ? ಇಲ್ಲ ಸರ್, ಎಲ್ಲಾ ಕಡೆ ಡೀಲರ್ಸ್ ಗಳಿಗೆ ಸಪ್ಲೈ ಇದೆ. ಓಕೆ. ನಾವು ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು ಇಷ್ಟು ಕಡೆಗೆ ನಾವೇ ಸಪ್ಲೈ ಕೊಡ್ತಾ ಇರೋದು. ಮ್ಯಾನುಫ್ಯಾಕ್ಚರ್ಡ್ ಬೈ ಗ್ಲೋಬಲ್ ನೇಚರ್ ಆಗಿರೋ ಲೂಧಿಯಾನ. ನಾವು ಮಾರ್ಕೆಟಿಂಗ್ ರೈಟ್ಸ್ ಇದೆ ನಮ್ಗೆ. ಓಕೆ.